ಆರ್ ಸಿ ಬಿ ವರ್ಸಸ್ ಆರ್ ಆರ್ ನೆನೆ ನಡೀತಲ್ಲ ಮ್ಯಾಚು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸೂಪರ್ ಮ್ಯಾಚು. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಐ ಥಿಂಕ್ ನೆನ್ನೆ ಆಲ್ಮೋಸ್ಟ್ ತುಂಬ ಜನ ನೋಡಿರ್ತೀರ ಮ್ಯಾಚು. ಸಂಡೇ ನಡೆದಿದ್ದು ಬೇರೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮ್ಯಾಚ್ ನೋಡಿರ್ತೀರ. ಸೂಪರ್ ಮ್ಯಾಚು. ಫಸ್ಟು ಆರ್ ಸಿ ಬಿ ಟಾಸ್ ವಿನ್ ಆಗಿ ಅವರಿಗೆ ಬ್ಯಾಟಿಂಗ್ ಕೊಟ್ಟರು. ಓಕೆ, ಸ್ಟಾರ್ಟಿಂಗಲ್ಲಿ ಜೈಸ್ವಾಲು ಆಮೇಲೆ ಸ್ಯಾಮ್ಸಂಗ್ ಆಡಿದ್ದು ನೋಡಿಬಿಟ್ಟು ಓಕೆ ಸ್ಯಾಮ್ಸಂಗ್ ಪಾರ್ಟ್ನರ್ಶಿಪ್ ಕೊಡ್ತಾನೆ, ಜೈಸ್ವಾಲ್ ಹೊಡಿಯೋಕೆ ಬಿಡ್ತಾರೆ ಅಂತಾಳೆ. ಅದೇ ಥರ ಹೊಡೆದ್ರು. 47 ಬಾಲ್ಗೆ 75 ರನ್ಸು ಜೈಸ್ವಾಲ್. ನಿಜವಾಗ್ಲೂ ಹೇಳಬೇಕು, ಅವರು ಯಾವ ಟೀಮ್ ಆರು ಅದು ಇದು ಅಂತಲ್ಲ, ಒಂದು ಒಳ್ಳೆ ಪ್ಲೇಯರ್ ಆ್ಯಕ್ಚುಲಿ. ಇಷ್ಟು ದಿನ ಇಂಡಿಯನ್ ಟೀಮ್ಗೆ ಯಾಕೆ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ. ಓಕೆ, 10 4 2 6. ಸ್ಯಾಮ್ಸಂಗ್ ಬೇಗ ಔಟ್ ಆಗ್ಬಿಟ್ರು. ಇವಾಗೆ ಜಿತೇಶ್ ಶರ್ಮಾಗೆ ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ ಔಟ್ ಆಗ್ಬಿಟ್ರು. ಓಕೆನಾ. ಸ್ಯಾಮ್ಸಂಗ್ 15 ರನ್ ಹೊಡೆದಿದ್ದು 19 ಬಾಲ್ಗೆ. ಆಮೇಲೆ ಪರಾಗು ಜೈಸ್ವಾಲ್ ಪಾರ್ಟ್ನರ್ಶಿಪ್ ತೊಗೊಂಡ್ರು. 22 ಬಾಲ್ಗೆ 30 ಪರಾಗು. ನಾನು ಎಲ್ಲಿ ಪರಾಗ್ ನಿಲ್ತಾನೋ ಅಂತಿದ್ದೆ, ಯಾಕಂದರೆ ಪರಾಗು ಜೈಸ್ವಾಲ್ ನಂತರ ಇನ್ನೂ ಸ್ಕೋರ್ ಜಾಸ್ತಿ ಹೋಗ್ಬಿಟ್ಟಿರೋದು. ಓಕೆ, 3 4 1 6 ಆ ಮನುಷ್ಯ. ಆಮೇಲೆ ಜುರೇಲ್ ಬಂದು ಜೈಸ್ವಾಲ್. ಜುರೇಲ್ ನೋಡಿ 23 ಬಾಲ್ಗೆ 35 ರನ್ನು. ಓಕೆ, 2 4 2 6 ಅಲ್ಟಿಮೇಟ್ ಬ್ಯಾಟಿಂಗು. ಆ ಟೈಮಲ್ಲಿ ಕರೆಕ್ಟಾಗಿ ಇವ್ರಿಗೆ ಯಾರು ಹೆಸಲ್ವುಡ್ಗೆ ಇವರು LBW ಔಟ್ರು. ಯಾರು ಜೈಸ್ವಾಲ್. ಹೆಟ್ಮೇರ್ 8 ಬಾಲ್ಗೆ 9. ಅವ್ರು ಜಾಸ್ತಿ ಆಡೋಕ್ಕೆ ಬಿಟ್ಟಿಲ್ಲ. ಇದು ಯಾರು ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗೆದ್ರು. ಇದರಲ್ಲಿ ಏನಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಎಷ್ಟು ಜನ ಗೊತ್ತಾ, ಭುವನೇಶ್ವರ್ ಕುಮಾರ್ಗೆ, ಯಶ್ ದಯಾಲ್ಗೆ, ಹೇಸಲ್ವುಡ್ಗೆ, ಕೃಣಾಲ್ ಪಾಂಡೆ ಎಲ್ಲರಿಗೂ ಒಂದೊಂದು ವಿಕೆಟ್ ಸಿಕ್ತು. ಲಿವಿಂಗ್ಸ್ಟನ್ಗೊಬ್ಬರು ಸಿಕ್ಕಿಲ್ಲ, ಶರ್ಮಾಗೊಬ್ಬರು ಸಿಕ್ಕಿಲ್ಲ. ಉಳಿದವ್ರು ಎಲ್ಲರಿಗೂ ಒಂದೊಂದು ವಿಕೆಟ್ ಸಿಕ್ತು. ಆದರೆ ಕಮ್ಬ್ಯಾಕ್ ಮ್ಯಾಚ್ ಅಂದರೆ ಇದು ಕಮ್ಬ್ಯಾಕು. ಯಾಕಂದರೆ ಲಾಸ್ಟ್ ಮ್ಯಾಚು ಡೆಲ್ಲಿ ಇಲ್ಲಿ ಚಿನ್ನಸ್ವಾಮಿ ಇದಾದ್ರಲ್ಲ, ಅದೇನೋ ಗೊತ್ತಿಲ್ಲ, ಎಲ್ಲರಿಗೂ ಅವರು ಈ ಪ್ಲೇಸಲ್ಲಿ ಅವ್ರಿಗೆ ವರ್ಕೌಟ್ ಆಗ್ತಾಯಿಲ್ಲ. ಎಲ್ಲ ಸೋಲ್ತಾರೆ. ಈ ಕಡೆ ಚೆನ್ನೈ ತೊಗೊಳ್ಳಿ, ಅಲ್ಲಿ ವಾಂಕಡೆಯಲ್ಲಿ ಮುಂಬೈ ಇದು ಇವ್ರು ತೊಗೊಳ್ಳಿ, MI. ಚಿನ್ನಸ್ವಾಮಿ ನಮ್ಮ RCB ತೋರಿ ವಿನ್ ಆಗ್ತಾನೇ ಇಲ್ಲ. ಸರಿ, ಈ ಮ್ಯಾಚಿಗೆ ಬರೋಣ. ಇದಾದಮೇಲೆ ಇವ್ರು ಶುರು ಮಾಡಿದ್ರು. ಯಾರು ನಮ್ಮ RCB ಅವರು. ಇಷ್ಟು ಮ್ಯಾಚ್ಗಳಲ್ಲಿ ಬೆಸ್ಟ್ ಮ್ಯಾಚ್ ಇದು. ಯಾಕಂದರೆ ಕಾನ್ಫಿಡೆನ್ಸ್ ಅಷ್ಟು ಚೆನ್ನಾಗಿತ್ತು. ನಾನು ತಿಳ್ಕೊಂಡೆ ಡೆಲ್ಲಿ ಮ್ಯಾಚ್ ಆದಮೇಲೆ ಎಲ್ಲಿ ಇವರು ಅದೇ ಇದ್ರಿಗೆ ಡೌನ್ ಆಗ್ಬಿಡ್ತಾರೆ ಅಂತ. ಇಲ್ಲ, ಸಾಲ್ಟ್ ಮಿಸ್ ಆಗಿ ರನ್ಔಟ್ ಆಗ್ಬಿಟ್ರು ಅವತ್ತು. ಇವತ್ತು ಸೂಪರ್ ಆಗಿದ್ರು. 33 ಬಾಲ್ 65. ನಮ್ಮ ಕಿಂಗು 45 ಬಾಲ್ 62. ನಿಜವಾಗ್ಲೂ ಆ ಪಾರ್ಟಿನ ಏನಕ್ಕೆ ಕಿಂಗ್ ಅನ್ಬೇಕಂದ್ರೆ ಎಲ್ಲ ಮ್ಯಾಚಲ್ಲೂ ಶೀಟ್ ಆ್ಯಂಕರಿಂಗ್ ರೋಲು, ಸಪೋರ್ಟಿಂಗ್ ರೋಲ್ ಮಾಡ್ತಾ ಇರೋದು. ಓಕೆ, ಒಬ್ರು ಔಟ್ ಆದಮೇಲೆ ಇವ್ರು ಶುರು ಹಚ್ಕೊಂಡ್ಬಿಡ್ತಾರೆ. 5 4 6 6 ಸಾಲ್ಟು 33 ಬಾಲ್ 65. ಕೊಹ್ಲಿ 4 4 2 6. ಆಮೇಲೆ ಪಡಿಕಲ್ ಲಾಸ್ಟ್ ಮ್ಯಾಚ್ ಸರಿಯಾಗಿ ಆಡಿರಲ್ಲ, ಈ ಮ್ಯಾಚ್ ಸೂಪರ್ ಆಗಿ ಆಡಿದ್ರು. 28 ಬಾಲ್ಗೆ 40 ರನ್ನು. 5 4 1 6 ನೋಡಿ, ಒಂದೇ ಒಂದು ವಿಕೆಟ್ ಬಿಟ್ಟು ಅವ್ರ ರನ್ನ ಚೇಂಜ್ ಮಾಡಿಬಿಟ್ರು. ಓಕೆ, ಅವ್ರಿಗೆ 173 174 ಆ ಸ್ಕೋರಲ್ಲಿ ಅವನು ನಿಲ್ಲಿಸಿದ್ದು ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ವಾ. 200 ಮೇಲೆ ಹೋದರೆ ಅದು ಮೈಂಡಲ್ಲಿ ಬಂದುಬಿಡುತ್ತೆ, ಅಯ್ಯೋ 200 ಆಯ್ತಲ್ಲಪ್ಪ ಅಂತ. ಅಲ್ಲಿ ಹೋಗಕ್ಕೆ ಬಿಡಿದ್ರೆ ಅವ್ರನ್ನ ತಡೆದಿದ್ದು ಸೂಪರಾಗಿತ್ತು. ಇದರಲ್ಲಿ ಇವ್ರಿಗೆ ಯಾರು ಕುಮಾರ್ ಕಾರ್ತಿಕ್ ಅವರು ಒಬ್ಬರಿಗೆ ವಿಕೆಟ್ ಬಿದ್ದಿದ್ದು, ಇವ್ರದ್ದು ಸಾಲ್ಟ್ ವಿಕೆಟ್. ಓಕೆ, ಅದು ಬಿಟ್ಟರೆ ಯಾರಿಗೂ ವಿಕೆಟ್ ಇಲ್ಲ, ಒಂದೇ ವಿಕೆಟಲ್ಲಿ ಹೊಡೆದು ಹಾಕಿದ್ರು. 9 ವಿಕೆಟ್ಸ್ ಇದರಲ್ಲಿ. ಅದಕ್ಕೇ ನಮ್ಮ ಇವರು ಯಾರು ಟೇಬಲಲ್ಲಿ ಚೆಕ್ ಮಾಡಿದ್ರೆ RCB 4 3 ಬಂದಿದೆ. ಪ್ಲಸ್ಸಲ್ಲಿದೆ ರನ್ ರೇಟು. ಓಕೆನಾ. ಇದನ್ನು ಹಾಗೇ ಮೇಂಟೈನ್ ಮಾಡ್ಕೊಂಬರ್ಬೇಕು. ಕೆಳಗೆ ಇಳಿಯೋಕ್ಕೆ ಮ್ಯಾಕ್ಸಿಮಮ್ 4, ಅದಕ್ಕೆ ಕೆಳಗೆ ಇಳಿಯೋಂಗಿಲ್ಲ ಅಲ್ವಾ. ಇವಾಗ 4ಅಲ್ಲಿರೋದು 3ಅಲ್ಲಿರೋದೇ ಬೆಟರ್. ಓಕೆ, ಫಸ್ಟ್ ಈಗ GT ಇದೆ, ಸೆಕೆಂಡ್ DC ಇದೆ. DC ಏನಕ್ಕೆ ಸೆಕೆಂಡ್ ಬಂತು ಅಂದರೆ ನಾನು ಮುಂಬೈ ಮೇಲೆ ಸೋತೋದ್ರು. ಮುಂಬೈ ನೋಡಿದ್ರೆ ಶುರು ಹಚ್ಕೊಂಬಿಟ್ರು. ಇವಾಗ 7th ಪ್ಲೇಸ್ಗೆ ಬಂದುಬಿಟ್ಟಿದ್ದಾರೆ. CSK ಪಾತಾಡಕ್ಕೆ ಹೋಗ್ಬಿಡ್ತು 10th ಪ್ಲೇಸು. ಓಕೆ, SRH 9, RR 7. RR ಚೆನ್ನಾಗೇ ಆಡೋಂಗಿತ್ತು, ಅದೇನೋ ಗೊತ್ತಿಲ್ಲ 8ಗೆ ಬಂತು. ಪಂಜಾಬ್ 6. ಪಂಜಾಬ್ ಟಾಪಲ್ಲಿತ್ತಲ್ವ. DC ಪಂಜಾಬ್ ಹೇಗಿತ್ತು ಮೇಲೆ, ಈಗ ಹಂಗೆ ಹಿಡ್ಕೊಂಬತ್ತು. ನಮ್ಮ RCB ಅಲ್ಲೇ ಲೆವೆಲ್ಲಾಗೇ ಇದೆ, ಅದು ಹಂಗೆ ಮೇಂಟೈನ್ ಮಾಡಬೇಕು. GT ಮೇಲೆ ಹೊಡಿಬೇಕು ಒಂದು ಸಲ, ನನಗೊಂದು ಆಸೆ. ನೆಕ್ಸ್ಟ್ ಮ್ಯಾಚ್ ನೋಡೋಣ ಹೆಂಗೆ ಆಡ್ತಾರೋ. ನೆಕ್ಸ್ಟ್ ಪಂಜಾಬ್ ಮೇಲೆ ಇರೋದು ಫ್ರೈಡೆ, ಅದು ಹೆಂಗೆ ಆಡ್ತಾರೆ ನೋಡಬೇಕು. ಓಕೆ, ನಾನು ಲಾಸ್ಟ್ ಮ್ಯಾಚ್ದು ರಿವ್ಯೂ ಏನಕ್ಕೆ ಹಾಕಿಲ್ಲ ಅಂದರೆ KL ರಾಹುಲ್ ಮಾಡಿದ್ದು ನೋಡಿ ನನಗೆ ಅವ್ರ ಮೇಲೆ ಕೋಪ ಬಂದಿಲ್ಲ, ಒಂಥರ ಬೇಜಾರಾಯಿತು, ಆತಂಕ. ಯಾಕಂದರೆ
ಅವ್ರು ತೋರಿಸಿದ್ದು ಆ ಕಾಂತಾರ ಇದು ವಿನ್ ಆದಮೇಲೆ ತೋರಿಸಿದ್ದು ಅಗೇನ್ಸ್ಟ್ ಆರ್ ಸಿ ಬಿಗೆ ನನಗೇನು ಬೇಜಾರಾಗಿಲ್ಲ. ಯಾಕಂದರೆ ಅವರು ಆತಂಕ ಕಾಣ್ತಾ ಇದೆ, ನನ್ನ ಸೇರಿಸ್ಕೊಂಡಿಲ್ಲ ಆರ್ ಸಿ ಬಿಗೆ. ನಾನು ಇದು ಹುಟ್ಟಿದ್ದಿದು, ನಾನು ಆಡಿದ ಗ್ರೌಂಡ್ ಇದು, ನನಗಿಂತ ಈ ಗ್ರೌಂಡಲ್ಲಿ ಯಾರು ಚೆನ್ನಾಗಿ, ಯಾರು ಗೊತ್ತು ಈ ಗ್ರೌಂಡ್ ಬಗ್ಗೆ ಅಂತ ಹೇಳಿದ್ದು. ಅದು ಆತಂಕ ಅಷ್ಟೇ, ಯಾರು ಕೋಪ ಮಾಡ್ಕೋಬೇಡಿ ಅದರ ಮೇಲೆ. ನನಗೆ ಆ ಫೀಲ್ ಇತ್ತು, ತಗೋಬೋದಿತ್ತು. ಈಗ ಐ ಪಿ ಎಲ್ ಲಾಸ್ಟ್ ಐ ಪಿ ಎಲ್ಲಿಂದ ನಾನು ಇದು ಮಾಡ್ತಾಯಿದ್ದೆ, ತೊಗೋಬೋದಿತ್ತು. ಕೆ ಎಲ್ ರಾಹುಲ್ನ ಯಾಕೆ ಆಡ್ತಾರೆ, ಯಾಕೆ ಬಿಡ್ತಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ತೊಗೋಬೇಕಿತ್ತು ಆ್ಯಕ್ಷನಲ್ಲಿ ಅಂತ, ಏನಕ್ಕೆ ತೊಗೊಳ್ತಾಯಿಲ್ಲ ಗೊತ್ತಿಲ್ಲ. ಚೆಕ್ ಮಾಡಿ, ಒಂದು ಕಡೆ ವಿರಾಟ್ ಕೊಹ್ಲಿ, ಒಂದು ಕಡೆ ಕೆ ಎಲ್ ರಾಹುಲ್, ಹಿಂಗಿರೋದು ಟೀಮ್ ಹೇಗಿದೆ ಏನಪ್ಪ. ನೋಡೋಣ ನೆಕ್ಸ್ಟ್ ಮ್ಯಾಚ್ ನೋಡೋಣ ಹೇಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಕಮೆಂಟಲ್ಲಿ ನಿಮಗೆ ಏನು ಅನಿಸುತ್ತೋ ಅದು ಹಾಕಿ. ಆಮೇಲೆ ನಾನು ಐ ಪಿ ಎಲ್ ಮ್ಯಾಚ್ಗಳಾದಮೇಲೆ ಬೇರೆ ಡಿಫ್ರೆಂಟ್ ವಿಡಿಯೋಸ್ ಹಾಕ್ತಾನೇ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಮಗೆ ನಾವೇ ಸಪೋರ್ಟ್ ಮಾಡ್ಕೋಬೇಕು, ಅದಕ್ಕೆ ಹೇಳ್ತಾ ಇರೋದು. ಥ್ಯಾಂಕ್ ಯು ಗೈಸ್, ಬಾಯ್.